ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಅಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇದ್ರ ಹೆಸರು ಮ್ಯಾಂಗೋ ಐಸ್ ಕ್ಯಾಂಡಿ. ಇಲ್ಲಿ ನಾನು 4 ಮಾವಿನ ಹಣ್ಣುಗಳನ್ನ ತೊಗೊಂಡು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣದಾಗಿ ಸ್ಲೈಸಸ್ ಮಾಡಿಟ್ಕೊಂಡಿನಿ. ಹಾಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಸಕ್ಕರೆ ಬೇಕಾಗುತ್ತೆ, 200 ml ಹಾಲು ಮತ್ತು ಐಸ್ ಮಾಡೋಕ್ಕೆ ಮೌಲ್ಡ್ ಬೇಕಾಗುತ್ತೆ. ಈಗ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು 200 ರಿಂದ 250 ml ಅಂದರೆ 1/4 ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಣ್ಣ ಸ್ಪೂನಲ್ಲಿ. ಮಾವಿನ ಹಣ್ಣು ಉಳಿಯಿತು ಅಂದರೆ ನೀವು ಬೇಕಾದ್ರೆ ಇನ್ನೊಂಚೂರು ಸಕ್ಕರೆ ಆ್ಯಡ್ ಮಾಡ್ಬೋದು. ಇದನ್ನು ಒಂದು 15 ರಿಂದ 20 ನಿಮಿಷ ಸಿಮ್ ಫ್ಲೇಮಲ್ಲಿ ಕುದಿಸಿ ಗಟ್ಟಿ ಕ್ರೀಮ್ ಮಾಡಿಕೊಂಡು ಕೂಲ್ ಮಾಡ್ಕೊಳ್ಳಿ. ಅದು ಕೂಲ್ ಆಗೋಷ್ಟರಲ್ಲಿ ಈಗಾಗಲೇ ಸ್ಲೈಸ್ ಮಾಡಿರೋ ಮಾವಿನ ಹಣ್ಣನ್ನ ಮಿಕ್ಸಿ ಜಾರ್ಗೆ ಹಾಕಿ ಒಂದು ರೌಂಡ್ ರುಬ್ಕೊಳ್ಳೋಣ. ಇದು ನೋಡಿ, ಈ ಥರ ಪೇಸ್ಟ್ ರೆಡಿ ಆಗುತ್ತೆ ನಿಮಗೆ. ಇದಕ್ಕೆ ನೀವು ಆಗಲೇ ಮಿಲ್ಕ್ ಕ್ರೀಮ್ ಮಾಡಿಟ್ಕೊಂಡಿದ್ದೀರಲ್ವ, ಅದು ಕೂಲ್ ಆಗಿರುತ್ತೆ. ಸೊ ಅದನ್ನು ನೀವು ಇದರಲ್ಲಿ ಹಾಕಿ ಮತ್ತೆ ಇನ್ನೊಂದು ಸತಿ ರುಬ್ಕೊಳ್ಳಿ. ಈ ಥರ ನಿಮಗೆ ಫೈನಲ್ ಆಗಿ ಮ್ಯಾಂಗೋ ಪಲ್ಪ್ ರೆಡಿ ಆಗುತ್ತೆ. ಅದನ್ನು ನೀವು ಐಸ್ ಮೌಲ್ಡ್ ಒಳಗೆ ಹಾಕಿ 7 to 8 hours ಫ್ರೀಸ್ ಮಾಡಿದ್ರೆ ರುಚಿಯಾಗಿರೋ, ಶುಚಿಯಾಗಿ ಮನೆಯಲ್ಲೇ ಮಾಡಿರೋ, ಮಕ್ಕಳಿಗೆ ಇಷ್ಟ ಆಗುವಂಥ ಮಾವಿನ ಹಣ್ಣಿನ ಐಸ್ ಕ್ಯಾಂಡಿ ರೆಡಿ ಆಗುತ್ತೆ. ಇದು ಸೀಸ್ನಲ್ ಫ್ರೂಟ್ ಆ್ಯಂಡ್ ಬಹಳ ಟೇಸ್ಟಿಯಾಗಿರೋ ಫ್ರೂಟ್, ನಾವು ಕಿಂಗ್ ಆಫ್ ದ ಫ್ರೂಟ್ ಅಂತ ಕರಿತೀವಿ. ಸೊ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೋ ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪೀಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ವೇಟ್ ಫಾರ್ ಮೀ.